ಸರ್ ಅವ್ರಿಗೆ ಗೊತ್ತಾಗಿಲ್ಲ ಅವರಿಗೆ. ನಾನು ಮದುವಾಗಿ ಇದು ಧರ್ಮಸ್ಥಳದ ಮಂಜುನಾಥ ಅವ್ರಿಗೆ ಕೊಟ್ಟಿದ್ದು ಸೀರೆ ನನಗೆ ಅಲ್ಲೇ ನನಗೆ ಮದುವೆ ಆಗಿದ್ದು. ಈ ಸೀರೆ ಆಣೆಗೆ ಹೇಳ್ತೀನಿ ಸರ್, ನಾನು ಮದುವೆಗೆ ಫಸ್ಟ್ ಇಲ್ಲೇ ಇದೇ ತೋಟನ ಕಾಲಿಟ್ಟಿದ್ದು. ಇದಲ್ಲ ಅಂತ ನೀವು ಕೈ ಹೇಳಿ ಧರ್ಮಸ್ಥಳ ಮಂಜುನಾಥ ಸೀರೆ ಇದು. ನಾನು ಅಲ್ಲೇ ಮದುವೆಗೆ ಇರ್ಲಿಲ್ಲ. ಆಗಿರ್ಬೋದು. 3 ಸರಿ ಇದು 3ನೇ ಸರಿ ಟೆಂಟ್ ಇದು. 2020 ಶೆಡ್ ಹಾಕಿರೋದು ಫೋಟೋ ನೀವು ತೋರಿಸ್ತೀವಿ. ನಾನು ಹೇಳೋದು ಕೇಳಿ. ಏನ್ ಕೇಳೋದು? ನಿಮ್ಮ 5 ವರ್ಷ ಕೆಲಸ ಮಾಡಿ ದೊಡ್ಡವರಂತೆ. ನಾನು ಮದುವಾಗಿ ನೋಡಿ ಧರ್ಮಸ್ಥಳ ಸೀರೆ ಇದು ಮಂಜುನಾಥ ದೇವಸ್ಥಾನ ಸೀರೆ. ಅವರು ಬೇಲಿಯಿಂದ ಕಿತ್ತು ಹೋಗ್ತಾರೆ, ಕೀಟು ಕಳ್ಳರು ಎಲ್ಲ ಮಾಡೋದು ಲಂಚ, ಎಲ್ಲ ಮಾಡೋದು ಲಂಚ. ಲಂಚ ಕೊಟ್ಟು ನಮ್ಮ ಬಡವನ ಹೊಟ್ಟೆ ಉಳಿಸ್ತಾರ. ದೇವ್ರ ನಿರ್ಧಾರ ಆಗಲ್ಲ. ನೀವು ದುಡ್ಡಿಗಾಗಿ ಏನ್ ಬೇಕಾದ್ರೆ ಹೇಳ್ಬೋದು. ನಾನು ಮಾತಾಡ್ತೀನಿ, ನನ್ನ ತೋಟ ನಾನು ಮಾತಾಡ್ತೀನಿ. ನನ್ನ ಹೊಟ್ಟೆ ಉರಿತೆ, ನನ್ನ ಹೊಟ್ಟೆ ಉರಿತೆ. ನಮ್ದು ಮನಸ್ಸಾಸಿ ಹೇಳ್ತಿದ್ದೆ, ಯಾವ ದೇವಸ್ಥಾನದಾಗ ಸತ್ಯ ಮಾಡಿಸಿ ಕರ್ಕೊಂಡು ನಾ ಸತ್ಯ ಮಾಡ್ತೀನಿ. ಸಂಬಂಧನೇ ಇಲ್ಲ. ನಾನು 5 ವರ್ಷ ಮನೆ ಕಿತ್ತಾಕೋದು ಶೆಟ್ಟಿ ಕಿತ್ತಾಕೋದಲ್ಲ, ಬೆಳೆ ಕಿತ್ತಾಕೋದು ನೈಟ್ ನೈಟ್. ಸರ್ ಅವ್ರಿಗೆ ಗೊತ್ತಾಗಿಲ್ಲ ಅವರಿಗೆ. ನಾನು ಮದುವಾಗಿ ಇದು ಧರ್ಮಸ್ಥಳದ ಮಂಜುನಾಥ ಅವ್ರಿಗೆ ಕೊಟ್ಟಿದ್ದು ಸೀರೆ ನನಗೆ ಅಲ್ಲೇ ನನಗೆ ಮದುವೆ ಆಗಿದ್ದು. ಈ ಸೀರೆ ಆಣೆಗೆ ಹೇಳ್ತೀನಿ ಸರ್, ನಾನು ಮದುವೆಗೆ ಫಸ್ಟ್ ಇಲ್ಲೇ ಇದೇ ತೋಟನ ಕಾಲಿಟ್ಟಿದ್ದು ಸರ್. ಇದಲ್ಲ ಅಂತ ನೀವು ಕೈ ಹೇಳಿ ಧರ್ಮಸ್ಥಳ ಮಂಜುನಾಥ ಸೀರೆ ಇದು. ನಾನು ಅಲ್ಲೇ ಮದುವೆಗೆ ನಾನು ಹೇಳ್ತಾ ಇರೋದು ಕೇಳ್ಕೊಳ್ಳಿ. 5 ವರ್ಷ ಕೆಲಸ ಮಾಡ್ತಾ ವರ್ಷದಿಂದ ಈ ಕಾಂಪ್ಲಿಕೇಶನ್ ಇರ್ಲಿಲ್ಲ. ಯಾರು ಹೇಳಿದ್ರು? ಇರ್ಲಿಲ್ಲ. ಇವರು ಟೆಂಟ್ ಹಾಕಿದ್ದು ಮೊನ್ನೆ. ಇವರು ಟೆಂಟ್ ಹಾಕಿದ್ದು ಮೊನ್ನೆ. ಟೆಂಟ್ ಮೊನ್ನೆ ಹಾಕಿರ್ಬೋದು. 3 ಸರಿ ಇದು 3ನೇ ಸರಿ ಟೆಂಟ್ ಇದು. 3ನೇ ಸರಿ ಟೆಂಟ್ 2020 ಶೆಡ್ ಹಾಕಿರೋದು ಫೋಟೋ ನೀವು ತೋರಿಸ್ತೀನಿ. 2020 ಶೆಡ್ ಹಾಕಿದ್ದು 2 ವರ್ಷ ಇದ್ದಿದ್ದು ಫೋಟೋ ನಿಮ್ಗೆ ತೋರಿಸ್ತೀನಿ ಸರ್. ಒಂದು ಯಾಕೆ ಇರ್ಲಿಲ್ಲ, ಈಗ ಯಾಕೆ ಇರ್ಲಿಲ್ಲ? ಮನೆ ಕಟ್ಬೋದಿತ್ತಲ್ಲ ಸರ್. ನಾನು ಹೇಳೋದು ಕೇಳಿ. ಏನ್ ಕೇಳೋದು? ನಿಮ್ದೇ ಜಾಗ ಆಗಿ ನಿಮ್ಗೆ ಏನಾದ್ರು ದಾಖಲೆಗಳಿದೆ, ಯಾರು ಕೇಳಕ್ ಬರ್ತಾರೆ ಸರ್? ನಿಮ್ದು ದಾಖಲೆ ಇಲ್ಲಲ್ಲ? ದಾಖಲೆ ಇದ್ರೆ ಯಾರು ಕೇಳಕ್ ಬರ್ತಾರೆ? ಅದೇ ನಿಮ್ದಿದೆ ದಾಖಲೆ, ನಮ್ದೇನಿಲ್ಲ. ಅಮ್ಮ ಕೂಗ್ಬಿಡ್ತೀರಿ. ಇದೇ ಅಮ್ಮ ಇರಿ. ಇವಾಗ ಇವ್ರು 5 ವರ್ಷ ಕೆಲಸ ಮಾಡ್ತಾ ದೊಡ್ಡವರಂತೆ. ನಾನು ಮದುವಾಗಿ ನೋಡಿ ಧರ್ಮಸ್ಥಳ ಸೀರೆ ಇದು ಮಂಜುನಾಥ ದೇವಸ್ಥಾನ ಸೀರೆ. ಈಗ ಹೇಳೋದು ಕೇಳಿ. ಕೆಲಸ ಮಾಡೋದು ನೋಡಿ ಸರ್. ಆಗ ಟೆಂಟ್ ಇರ್ಲಿಲ್ಲ, ಇದು ಈಗ ಹಾಕೊಂಡಿದ್ದಾರೆ. ಇತ್ತು ಅಂತ ಹೇಳ್ತಾರಲ್ಲ, ಯಾರು ಫೋಟೋ ತೋರಿಸ್ಲಾ ಸರ್? ಅದು 1000 ಯಾಕೆ ತೆಗೆದ್ರಿ ಮತ್ತೆ? ಕಿತ್ತಾಕಿದ್ರೆ ಇಲ್ಲೇ ಇರ್ಬೇಕಿತ್ತಲ್ಲ, ಇಲ್ಲೇ ಇರ್ಬೋದಿತ್ತಲ್ಲ. ಬೇಲಿದಿಂದ ಕಿತ್ತು ಹೋಗ್ತಾರೆ, ಕೀಟು ಕಳ್ಳರು. ಸಿಸಿ ಕ್ಯಾಮೆರಾ ಇಡೋದು, ಫುಲ್ ಸಿಸಿ ಕ್ಯಾಮೆರಾ ಇಡೋದು. ಕಳ್ಳರು ಆಗಿದ್ದಕ್ಕೆ ಸಿಸಿ ಕ್ಯಾಮೆರಾ ಇಡೋದು. ಎಂತದ್ದು ನಿಜವಾಗಿ ಕೂಗಾಡ್ಬೇಡಿ, ಸುಮ್ಮನಿರಿ. ಅಲ್ಲ ಸರ್, ಇಲ್ಲಿ ಕೇಳಿ ನೋಡಿ ಸರ್. ಈಗ ಕಿತ್ತಾಕಿದ್ರೆ ತಹಶೀಲ್ದಾರ್ ಇದೆ, ಎಲ್ಲ ಲಂಚ ಕೊಟ್ಟು ಮಾಡ್ತಾರಲ್ಲ. ಲಂಚ ಅದನ್ನೇ ಮಾಡ್ತಿದ್ರು. ಎಲ್ಲ ಮಾಡೋದು ಲಂಚ, ಎಲ್ಲ ಮಾಡೋದು ಲಂಚ. ಲಂಚ ಕೊಟ್ಟು ನಮ್ಮ ಬಡವನ ಹೊಟ್ಟೆ ಉಳಿಸ್ತಾರ. ಬಂದಿರಲ್ಲ, ದೇವ್ರ ನಿರ್ಧಾರ ಆಗಲ್ಲ. ಹೇಳೋದು ಕೇಳ್ತಾ ಇವರು ಕೇಳ್ತಾರೆ. ಲಂಚ ಕೊಟ್ಟು ಎಲ್ಲ ಇದು ಮಾಡೋದು. ಮೊನ್ನೆ ಸಂಬಂಧ ಸರ್ವೆ ಮಾಡಿದ್ರಿ ಗೊತ್ತಾ? ಹೌದು, ಮೊನ್ನೆ ಸರ್ವೆ ಮಾಡಿದ್ರಿ. ಎಷ್ಟು ಸ್ಕೆಚ್ ಅಂತ ಏನಂತ ಕೊಟ್ರಿ? 7 ಎಕರೆ ಇದೆ. ಯಾರು 4 ಎಕರೆ 35 ಕ್ವಿಂಟಲ್ ಸ್ಕೆಚ್ ತೋರಿಸ್ಲಾ? ಅಣ್ಣ ಹೇಳ್ತೀನಿ ನಾನು, 4 ಎಕರೆ 30 ಅದು ಅವ್ರಿಗೆ, ಅವ್ರದ್ದು ಪ್ರಾಬ್ಲಮ್, ನಮ್ದಲ್ಲ. ಮತ್ತೆ ಯಾಕೆ ಬರ್ತೀರಿ? ನಮ್ದಲ್ಲ. ಈಗ ಸರ್ವೆ ಅವ್ರ ಪ್ರಾಬ್ಲಮ್ ಅದು. 7 ಎಕರೆನು ಒಂದೇ ಬೌಂಡ್ರಿ ಅವ್ರು ಸ್ಕೆಚ್ ನೋಡ್ರಿ. ನಾವು ಅಳತೆ ಮಾಡಿಸೋದು 7 ಎಕರೆನು. 5 ವರ್ಷ ದೊಡ್ಡವರಂತೆ. ನಾವು ಮದುವೆಯಾಗಿ ನನಗೆ ಆಯ್ತು ಇವಾಗ. ಯಾರು 30 ವರ್ಷ ಆಗಿದೆ ಮದುವೆಯಾಗಿ. ನಾನು ದೊಡ್ಡವಳಲ್ಲ, ಇವ್ರಿಗೆ ದೊಡ್ಡವಳಲ್ಲ. ನೀವೇ ಹೇಳಿದ್ದಲ್ವ ಈಗ ಹೇಳಕ್ಕೆ? 3 ಸರಿ ನಾನು ಗುಡಿ ಹಾಕಿದ್ದೀನಿ. 3 ಸರಿ, 3ನೇ ಸರಿ. ಯಾರು 2 ಸರಿ ಅಲ್ಲಿ ನೋಡಿ ಸರ್. ಹಾಕಿದ್ದೀನಿ. ಈಗ ಅಶ್ವಿನಿ ಅವರಿಗೆ ಕಿತ್ತಾಕಿದ್ದಾರೆ. ಬರ್ತಾ ಇದ್ದಾರೆ ಇವತ್ತು. 37 ಅವರು ಬರ್ತಾ ಇದ್ದಾರೆ. ಯಾರಂತ ಗೊತ್ತಾ? 5 ವರ್ಷ ಕೆಲಸ ಮಾಡ್ತಾರೆ ಅಂತ ಇವ್ರು ಬಂದು 220 ಇವ್ರಿಗಂತ ಉಂಟು ಸರ್. ಇರೋದು 7 ಎಕರೆ. ಉಳಿದ ಜಾಗ ಎಲ್ಲಿದೆ ಸರ್? ಈಗ 7 ಎಕರೆ ಇಲ್ಲ. ಯಾರು ಹೇಳಿದ್ದು? 220 ಅಂತ ಯಾರು ಹೇಳಿದ್ದು? ಯಾರು ನೀವು ಹೇಳಿದ್ದು? ಯಾವಾಗ ಹೇಳಿದ್ದು? ಅಲ್ಲಿ ಹೇಳಿಲ್ವನ್ರಿ? 2 ಎಕರೆ 2 ಎಕರೆ 20 ಗುಂಟೆ ಅಂತ ಅಲ್ಲೇ ಹೇಳಿ. ನೋಡಿ, ಅಲ್ಲೂ ಸಿಸಿ ಕ್ಯಾಮರಾ ಇದೆ. ಯಾರು? ಅಲ್ಲೂ ಸಿಸಿ ಕ್ಯಾಮರಾ ಇದೆ. ಎಲ್ಲೋ ಅಲ್ಲಿ ಸುತ್ತ ಸಿಸಿ ಕ್ಯಾಮರಾ ಇದೆ ಸರ್. 2 ಎಕರೆ 20 ಗುಂಟೆ ಅಂತ ಅವರೇ ಹೇಳಿ. ನೀವು 2 ಎಕರೆನೇ ತೆಗ್ದಾಕಿರಂತೆ. ಬೌಂಡ್ರಿ ಇರೋದು ನಿಮ್ ಪ್ರಕಾರ ಇರಲಿ. ಇದು 7 ಎಕರೆ ಬೌಂಡ್ರಿ ತಾನೆ? 7 ಎಕರೆ ಬೌಂಡ್ರಿ. ಎಷ್ಟು ಬೌಂಡ್ರಿ ಇದು? ಇದು ಒಂದೇ ಬೌಂಡ್ರಿ. ಅಲ್ಲಲ್ಲ, ಎಷ್ಟು ಎಕರೆ ಇದು? ಇದು 7 ಎಕರೆ ಒಂದೇ ಬೌಂಡ್ರಿ. ಮತ್ತೆ ಹಂಗಿರ್ಬೇಕು. ಹೆಂಗೆ 4 ಎಕರೆ 35 ಗುಂಟೆ ಸರ್ವಿಸ್ಗೆ ಎಷ್ಟು ಹೆಂಗ್ ಬಂತು? ಏನು ಸ್ಕೆಚ್ ಯಾರಿಗೆ? ನಿಮಗೆ. ನೋಡಿ ಅವು ಸರ್, ಅದೇನ್ ಗೊತ್ತಾ, 4 ಎಕರೆ 35 ಗುಂಟೆ
ಮಾರಿಯ ಪಿರಿಸ್ ಭಟ್ಟಿಗೆ 77 ಬಡವ್ರಲ್ಲ. 78ರಲ್ಲಿ ಇದು ಇರಿ, ಇರಿ ಅಮ್ಮ, ಇರಿ, ಇರಿ, ಇರಿ. ಹುಟ್ಟಿದ್ದು. ಏನೋ ತೊಂದ್ರೆ ಇರಿ. ಮಾಡ್ತಾರೆ, ತಡಿ ಒಂದ್ ನಿಮಿಷ ತಡಿ. 77 78ರಲ್ಲಿ ಇದು ಅದು ದರ್ಖಾಸ್ತು ನೀವು ಮಂಜೂರಿ ಹೇಳ್ಬೋದು, ಆಗಿತ್ತು. ಪರಮಾತ್ಮ ಸುಳ್ಳು ಹೇಳಲ್ಲ, ಆಯ್ತಾ? ಭೂಮಿ ತಾಯಿ ಸುಳ್ಳು ಹೇಳಲ್ಲ. ಇದು ಏನು ನೀವು ದುಡ್ಡು ಅಮ್ಮ, ಹಾಕಿ ಸುಮ್ಮನೆ ಏನ್ ಇರಿ, ಬೇಕಾದ್ರೆ ಹೇಳ್ಬೋದು. ನಾನು ನಾನು ಮಾತಾಡ್ತೀನಿ, ಮಾತಾಡ್ತೀನಿ, ಸುಮ್ಮನೆ ಇರಿ. ಅವ್ರು ನನ್ನ ತೋಟ ನಾನು ಮಾತಾಡ್ತೀನಿ, ನನ್ನ ಹೊಟ್ಟೆ ಉರಿತೆ ನಂದು, ನನ್ನ ಹೊಟ್ಟೆ ಉರಿತೆ. ಯಾರು? ಮತ್ತು ನನ್ನ ಗಂಡ ನೋಡಿ, ಕಾಲಿಲ್ಲದೆ ನನ್ನ ಗಂಡ ಅಲ್ಲಿ ಸಾಯ್ತಾರೆ. ಜಾಗ ನಾನು ನಿಮ್ದಲ್ಲ ಹೊಟ್ಟೆ ತಾನೇ. ಉರಿತೆ ನಾನು. ನನಗೆ ಒಂದು ತಡಿ ಅಣ್ಣ, ಸಮಾಧಾನ ಕೇಳಿ. ನೋಡಿ ಸರ್, ಒಂದ್ ಹೇಳ್ತೀನಿ. ಈಗ ಬಸ್ಸಿಗೆ ನೀವು ಡ್ರೈವರ್ ಹೌದಾ? ಹೌದು. ಬಸ್ಸಲ್ಲಿ ನಿಮ್ಗೆ ಕೆಲಸ ಕೊಡ್ತಾರಂತ ನೀವು ಹೆಂಗ್ ಓಡ್ಸಕ್ ಆಗ್ತದ ಬಸ್? ಓಡ್ಸಲ್ಲ, ಮತ್ತೆ ಕರೆಕ್ಟಾಗಿ ಓಡಿಸ್ತೀವಿ. ಅದೇ ನಾವು ಅದೇ ಈಗ ಸಾವುಕಾರ ಜಾಗ ಅಂದ್ಮೇಲೆ ನಾವು ಇಲ್ಲಿ ಕೆಲಸ ಮಾಡೋದು ನಮ್ಗೆ ಅಷ್ಟೇ ಅಧಿಕಾರ ಇದೆ. ನೀವು ಬಾಯಿ ಹೇಳೋದು ನಮ್ದೇ ಜಾಗ. ಮನಸಾಕ್ಷಿ ಹೇಳಲ್ಲ. ಅವ್ರು ನೀವು ಇಲ್ಲ ಬಾಯಿ ನೋಡಿ. ಮಾತ್ರ ಹೇಳೋದು, ಅದೇ ಮನಸಾಕ್ಷಿ ಅದೇ ನಮ್ದೇ ಹೇಳಲ್ಲ. ಜಾಗ ಇದು. ಮನಸಾಕ್ಷಿ ಹೇಳ್ತಿಲ್ಲ, ಬಾಯಿ ಮಾತ್ರ ಹೇಳೋದು. ನಮ್ದು ಮನಸಾಕ್ಷಿ ಹೇಳ್ತಿದ್ದೆ, ಯಾವ ದೇವಸ್ಥಾನದಾಗ ಸತ್ಯ ಮಾಡಿಸಿ ಕರ್ಕೊಂಡು ನಾ ಸತ್ಯ ನಿಮ್ಮ ಮಾಡ್ತೀನಿ. ಜಾಗನೇ, ನಿಮ್ಮ ಸೌಕರ್ಯ ಜಾಗನೇ. ಹೌದು. ಕೆಲಸ ಮಾಡಿ ಅಷ್ಟೇ. ಕೆಲಸ ಮಾಡುದು. ಓನರ್ ಅಲ್ಲ ತಾನೇ ನೀವು? ಯಾರು? ಈ ತರ ಸಮಸ್ಯೆ- ಓನರ್ ಸಾವುಕಾರು. ಓನರ್ ಇರುತ್ತ ನೋಡಿ ಸರ್, ಈಗ ಅವ್ರಿಲ್ಲ ಅಷ್ಟೋ ತನಕ ತೋಟ ಜವಾಬ್ದಾರಿ ನಮ್ದೇ ಇಲ್ಲಿ. ಮ್ಯಾನೇಜರ್ ಇಲ್ವಾ ಹಂಗಾರೆ? ಇದ್ದಾರೆ ತಾನೇ? ಯಾರಿಗೆ? ಮ್ಯಾನೇಜರ್ ಇದ್ದಾರೆ ತಾನೇ? ಮ್ಯಾನೇಜರ್ ಇದ್ದಾರೆ. ಮ್ಯಾನೇಜರ್ ಈಗ ಹೋದ್ರಲ್ಲ, ತಾಲೂಕು ಆಫೀಸ್ಗೆ ಹೋದ್ರಲ್ಲ. ಯಾರು ಇದ್ದಾರೆ? ಮ್ಯಾನೇಜರ್ ಬರ್ಲಿ ಮಾತಾಡೋಣ. ಸರ್, ಈಗ ಟಿವಿ ಅವರು ಯಾಕೆ ಈಗ ಕರ್ಸಿದ್ ಯಾಕೆ? ಮ್ಯಾನೇಜರ್ ಆಗ ಕರ್ಸ್ಬೋದಿತ್ತಲ್ಲ ನಮಗೆ ಟಿವಿ ಅವರಿಗೆ. ಯಾರು? ಈಗ ಯಾಕೆ ಕರ್ಸಿದ್ರಿ? ನಿಮಿಷ ಅಣ್ಣ. ನೋಡಿ ಯಾರು ಫಸ್ಟ್ ಕರ್ಸು ಮುಖ್ಯ ಅಂತಲ್ಲ. ಇವಾಗ ನಾನು ಹೇಳಿದ ತಕ್ಷಣ ಅವ್ರೆ ನಿಜ ಅಂತ ಹಾಕಲ್ಲ, ಇಲ್ಲ ನೀವ್ ಹೇಳಿದ ತಕ್ಷಣ ನಿಜ ಹಾಕಲ್ಲ. ಇಲ್ಲ. ನಾನು ದಾಖಲಾತಿ ಅವ್ರಿಗೆ ಕೊಡ್ತೀನಿ. ಯಾರಿಗೆ? ನಿಮ್ ದಾಖಲಾತಿ ಅದೇ ಅವ್ರಿಗೆ ಕೊಡ್ರಿ. ನಮ್ ದಾಖಲಾತಿ ನಾನು ಕೊಡ್ತೀನಿ. ನಾನು ಕೊಡ್ತೀನಿ. ದಯವಿಟ್ಟು ತಗೊಂಬನ್ನಿ. ಸರಿ ನೋಡಿ, ನನ್ನ ದಾಖಲೆ ನಾನು ತಂದು ದಯವಿಟ್ಟು ಕೊಡ್ತೀನಿ. ಇಲ್ಲೇ ಇರ್ತೀನಿ. ದಯವಿಟ್ಟು ಸರಿ, ತಗೊಂಬನ್ನಿ. ಸರಿ. ಆಯ್ತು. ಸರಿ ಸರಿ ಆಯ್ತು. ನೋಡಿ ನೋಡಿ ಸರ್, ಈ ತರ ಸಂಬಂಧನೇ ಇಲ್ದಾರ ಬಂದು ಕೂಗಾಡೋದು. ಆಯ್ತಾ? ಸಂಬಂಧನೇ ಇಲ್ಲ ಕೂಗಾಡೋದು. ಇವ್ರು ಕೆಲಸ ಮಾಡೋರು, ಕೆಲಸ ಮಾಡ್ರೆ ಸಂಬಳ ತಗೊಂತಿದ್ದಾರೆ ಅಷ್ಟೇ. ತಗೊಳ್ಳಿ. ಸಂಬಂಧ ಇಲ್ಲ ಮತ್ತೆ. ಹಿಂದೆ ತಗೊಳ್ಳಿ ಅಮ್ಮ. ಸಂಬಂಧನೇ ಇಲ್ಲ. ಇಲ್ಲ ರೀ, ನಾನು 5 ವರ್ಷ ನಾನೇ ಕೆಲಸ ಮಾಡಿರೋದು. ಸಂಬಳ ತಗೊಂಡ್ರೆ ಅಷ್ಟೇ ತಾನೇ? ರೇ, ಸಂಬಳ ನಿಯತ್ತಲ್ಲಿ ಇರ್ಬೇಕ್ರಿ. ನಮ್ಗೆ ಯಾಕೆ ಬರ್ಕೊಡ್ತಾರೆ? ಅವ್ರ ತೋಟ ನಮ್ಗೆ ಯಾಕೆ ಬರ್ಕೊಡ್ತಾರೆ? ಮ್ಯಾನೇಜರ್ ಬರ್ಲಿ ಮಾತಾಡೋಣ. ಮ್ಯಾನೇಜರ್ ಬರ್ಲಿ ಮಾತಾಡೋಣ ರೀ. ಏನ್ ನಿಯತ್ತು ನಿಮ್ದು? ನಾನು ನೋಡಿದ್ರೆ ಎಷ್ಟು ನಿಯತ್ತು ನೋಡಿದಿನಲ್ಲ ನಿಮ್ದು. ಮನೆ ಕಿತ್ತಾಕೋದು, ಶೆಡ್ ಕಿತ್ತಾಕೋದಲ್ಲ, ಬೇಳೆ ಕಿತ್ತಾಕೋದು ನೈಟ್ ನೈಟ್. ನಿಮ್ ನೋಡೋಣ. ಗಟ್ಟಿ ಕೂತಿದ್ದಿಗೆ ಇದೆ. ದಾಖಲೆ ತಗೊಂಬಪ್ಪ, ನೋಡೋಣ. ದಾಖಲೆ ತಗೊಂಬ. ಎವಿಡೆನ್ಸ್ ಏನು? ಮಾತಾಡಿ ಏನ್ ಪ್ರಯೋಜನ? Limited period offer at Trends. Buy one, get one. Apparel free plus free gift on shopping of rupees 3,499. Offer valid from 25th June 2025 to 30th June 2025. Terms and conditions apply. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.